ಬಿಜೆಪಿಯಲ್ಲಿ ಮತ್ತೆ ಶುರುವಾಗಿದೆ. ಎಸ್.ಟಿ. ಸೋಮಶೇಖರ್ ಅವರ ಒಂದಷ್ಟು ಹೇಳಿಕೆಗಳು ಮುಜುಗರ ತರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಸ್.ಟಿ. ಸೋಮಶೇಖರ್ ಅವರಿಗೆ ನಿನ್ನೆ ಪ್ರಶ್ನೆ ಮಾಡಲಾಯಿತು, ಕಾಂಗ್ರೆಸ್ ಹೋಗ್ತೀರಾ ಅಂತ, ಹೋದ್ರೆ ತಪ್ಪೇನು, ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಮತ್ತೆ ಶುರುವಾಗಿರೋದು ಬಂಡಾಯದ ಬೇಗುದಿ ಎತ್ತಾಳಾಯಿತು. ಈಗ ಎಸ್.ಟಿ. ಸೋಮಶೇಖರ್ ಅವರ ಸರದಿ. ಎಂಎಲ್ಸಿ ಉಪಚುನಾವಣೆ, ಬಿಜೆಪಿಗೆ ಸೋಮಶೇಖರ್ ಸವಾಲಾಗಿದ್ದಾರೆ. ನಾನು ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ ಅಂತ ಹೇಳಿದ್ದಾರೆ. ನನ್ನನ್ನ ಕೇಳಿ ಅಭ್ಯರ್ಥಿ ಹಾಕಿಲ್ಲ, ಬೇಕಾದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳಲಿ ಅಂತ ಬಿಜೆಪಿಗೆ ಸವಾಲ್ ಹಾಕಿದ್ದಾರೆ ಶಾಸಕ ಎಸ್.ಟಿ. ಸೋಮಶೇಖರ್. ಆಲ್ರೆಡಿ ಅವರು ಪಕ್ಷ ತೊರೆಯುವ ನಿರ್ಧಾರ ಮಾಡಿದ್ದಾರೆ, ಒಂದ್ ಕಾಲ್ ಕಾಂಗ್ರೆಸ್ ಗಿಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಈ ಹೇಳಿಕೆಯಿಂದ ಅದು ಮತ್ತಷ್ಟು ಪುಷ್ಟಿ ಕೊಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೆಳವಣಿಗೆಗಳು. ಎಸ್.ಟಿ. ಸೋಮಶೇಖರ್ ಯಶವಂತಪುರದ MLA, ಕಾಂಗ್ರೆಸ್ MLA ಆಗಿದ್ರು. ಆಮೇಲೆ ಇದೀಗ ಬಿಜೆಪಿಗೆ ಬಂದ ನಂತರ ಸಚಿವರು ಕೂಡ ಆದರು. ಆ ನಂತರ ಈಗ ಅವರು ವಾಪಸ್ ಕಾಂಗ್ರೆಸ್ಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಫಾಲೋವರು. ಆಮೇಲೆ ಅಲ್ಲಿ ಅವರಿಗೆ JDSನ ಜವರೇಗೌಡರು ಭಾಳ ದೊಡ್ಡ ಮೊದಲಿಂದಲೂ ಕೂಡ ಭಾಳ ಫೈಟು. ನಾನು ಜವರೇಗೌಡರು ಅಲ್ಲಿ ಅವ್ರ ಜೊತೆ ಫೈಟ್ ಮಾಡುವಾಗ ನಾನು ಮೊನ್ನೆ ತಮಾಷೆ ಮಾಡ್ತಾ ಇದ್ದೆ ಯಾರ ಜೊತೆ ಅಂದರೆ, ಪಾಪರ್ ಈ ಜವರೇಗೌಡರು ಒಮ್ಮೆ ಆದರೂ ಗೆಲ್ಲಬೇಕು, ಕೂದಲು ಕಪ್ಪಿತ್ತು, ಈಗ ಬಿಳಿಯಾಗ್ಬಿಟ್ಟಿದೆ, ಅಲ್ಲಿ ತನಕ ಹೋರಾಟ ಮಾಡಿ ಅಂತ ಅವ್ರಿಗೊಂದು ಅವಕಾಶ ಕೂಡ ಇತ್ತು. ಅಂದರೆ ಅನುಕಂಪದ ಆಧಾರದಲ್ಲಿ ಮತ್ತೊಂದು ಗೆಲ್ಲುವಂಥ ಚಾನ್ಸ್ ಇರಲಿ ಬಿಡಿ. ಅದು ಈ ರಂಗನಾಥ್ ಅಂತಿದ್ದಾರೆ ಈಗ ಇದು ರಾಜ್ಯಸಭೆಗೆ ನಾಮಿನೇಷನ್ JDS ಮತ್ತು ಅವರ ವಿರುದ್ಧ ಅವರ ಪರವಾಗಿ ನಾನು ಮಾಡೋದಿಲ್ಲ ಅಂತ ಇವರು ಕೋಪ ಬಂದಿದ್ದಾರೆ. ಅದು ಎಸ್.ಟಿ. ಸೋಮಶೇಖರ್ ಅವ್ರದ್ದು ಕೂಡ ತಪ್ಪು. ಯಾಕೆಂದರೆ ಆಗ JDS ಬೇರೆ ಇತ್ತು, ಕಾಂಗ್ರೆಸ್ ಬೇರೆ ಇತ್ತು, ಅವರವರಿಗೆ ಏನು ಪ್ರಚಾರ ಮಾಡಿದ್ದಾರೆ. ಇವರೇ ಜಗ್ಗೇಶ್ ಅವರಿಗೆ ಬೈದಿದ್ರು, ಅಮ್ಮ ನಾ ಸೇಲಾದೆ ಅಂತೇಳಿ ಇವರು ತಮಾಷೆ ಎಲ್ಲ ಮಾಡಿದರು. ಮತ್ತು ಒಂದೇ ಪಕ್ಷಕ್ಕೆ ಹೋಗಿಲ್ವಾ? ಜಗ್ಗೇಶ್ ಅವರು ಯಶವಂತಪುರವನ್ನು ಬಿಟ್ಟ ಕಾರಣಕ್ಕಾಗಿ ಅವರಿಗೆ ರಾಜ್ಯಸಭೆಗೆ ಆಯ್ಕೆ ಆಗಿಲ್ವಾ? ಅದೆಲ್ಲ ಒತ್ತಟ್ಟಿಗಿರಲಿ. ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಇವರು BJPಯಲ್ಲೇ ಉಳಿತಾರೆ ಅಂತ ಇತ್ತು. ನಮ್ಮ ಪ್ರತಿನಿಧಿ ವಿಜಯ್ ಅವರನ್ನು ಮಾತಾಡಿಸಿದ್ದಾರೆ. ವೆರಿ ಫಸ್ಟ್ ಟೈಮ್ ಏನ್ರಿ ಮಾಡ್ಕೋತೀರಿ BJPಯವರು, ಏನ್ರಿ ಮಾಡ್ಕೋತಾರೆ ಇವರು ಅಂತ ನೇರವಾಗಿ ಹೇಳೋ ರೀತಿ ನೋಡಿದರೆ ಬಹುಶಃ ಎಲೆಕ್ಷನ್ ಏನು ನೀತಿ ಸಂಹಿತೆ ಯಾವಾಗ ಜಾರಿ ಆಗುತ್ತೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬರ್ತಾರೆ. ಅಂದರೆ ಆಗ ನೀವು ರಾಜೀನಾಮೆ ಕೊಟ್ಟರೆ ಅವರ ಶಾಸಕ ಸ್ಥಾನ ಹೋಗೋದಿಲ್ಲ. ಅಂದರೆ ಒಮ್ಮೆ ಚುನಾವಣೆ ಘೋಷಣೆ ಆದರೆ ವಿಸರ್ಜನೆ ಆಯಿತು ಅಂತ ಲೆಕ್ಕ. ಅಂದರೆ ಅವರ ಇದು ಅದು ವಿಧಾನಸಭೆಗೆ ಹೇಳಿದ್ದು, ನಾನು ವಿಧಾನಸಭೆ ಲೆಕ್ಕದಲ್ಲಾದ್ರೆ ಆ ಥರ ಆಗೋದಿಲ್ಲ. ಈಗ ಇವರೇನು ಮಾಡ್ತಾರೆ, ರಾಜೀನಾಮೆ ಕೊಟ್ಟು ಆ ಪಕ್ಷಕ್ಕೆ ಹೋಗಿ ಮತ್ತೆ ಉಪಚುನಾವಣೆ ಆಗುವಂಥ ಸಾಧ್ಯತೆ ಇದೆ. ಬನ್ನಿ, ಅದನ್ನು ಮಾತಾಡಿಸಿದ್ದಾರೆ ವಿಜಯ್, ಕೇಳೋಣ ಬನ್ನಿ. ಸರ್, ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದೀರಾ ಅಂತ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದೀರಾ ನೀವು? ನಾನು ವಾಟರ್ ಸಪ್ಲೈದು ಕಾನ್ಸ್ಟಿಟ್ಯೂನ್ಸಿದು ಸಭೆ ಮಾಡ್ತಾ ಇದ್ದೆ. ನೀರಿನ ಕೊರತೆದು ಎಲ್ಲ ಗ್ರಾಮ ಪಂಚಾಯತಿ ಕಾರ್ಪೊರೇಷನ್ದು ಸಭೆ ಮಾಡ್ತಾ ಇದ್ದೆ. ಫೋನ್ ಮಾಡಿದ್ರು, ತಮ್ಮನ್ನು ಭೇಟಿ ಮಾಡಬೇಕು ಅಂತ. ಶಾಸಕರ ಕಚೇರಿಲಿದ್ದೀನಿ, ಬನ್ನಿ ಅಂತ ಹೇಳಿದೆ. ಸರ್, ನೀವು ಆ ವಿಡಿಯೋದಲ್ಲಿ ನೀವು ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾರಂತ ಗೊತ್ತು. ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ? ಕಾಂಗ್ರೆಸ್ ಅಂತಲ್ಲ. ಏನು ಸಿಂಬಲ್ ಇದೆಯಾ? ಸಿಂಬಲ್ ಏನಿಲ್ಲ. ಪುಟ್ಟಣ್ಣ ಒಳ್ಳೆ ಅಭ್ಯರ್ಥಿ, ಕ್ಯಾನ್ವಾಸ್ ಮಾಡಿದ್ದೀನಿ, ತಪ್ಪೇನಿದೆ ಅದರಲ್ಲಿ? ಈಗ NDA ಅಭ್ಯರ್ಥಿ ಇರೋಂಥದ್ದು, BJPಯಲ್ಲಿ ಇರೋಂಥದ್ದು ಪಕ್ಷ ಶಿಸ್ತು. BJP ಅಭ್ಯರ್ಥಿ ಆಗಿದ್ದರೆ 100% ಕ್ಯಾನ್ವಾಸ್ ಮಾಡ್ತಿದ್ದೆ. ಓಕೆ ಸರ್, ಅದರದ್ದೆಲ್ಲ ಇಲ್ಲ. BJP ಅಭ್ಯರ್ಥಿ ಆಗಿದ್ರೆ ಮಾಡ್ತಿದ್ದೆ. ಬಟ್ ಸಿಂಬಲ್ ಅಂದರೆ ಇವಾಗ NDA ಅಭ್ಯರ್ಥಿ ಅಂತ ಘೋಷಣೆ ಮಾಡೋದು ಅವರೆಲ್ಲ ಸರ್, ನಿಮ್ಮ ಪಕ್ಷದವರು ಘೋಷಣೆ ಮಾಡಿದ್ರು. ಸಿಂಬಲ್ ಇಲ್ವಲ್ಲ. ಓಕೆ, JDS ಅಭ್ಯರ್ಥಿ ಯಾವ ಕಾರಣಕ್ಕೂ ಮಾಡಲ್ಲ, ನಾನು ಹೇಳಿದ್ದೀನಿ, ಯಾವ ಕಾರಣಕ್ಕೂ ಮಾಡಲ್ಲ. BJP ಅಭ್ಯರ್ಥಿ ಘೋಷಣೆ ಮಾಡಿದರೆ BJPಗೆ ಮಾಡ್ತಿದ್ದೆ. ಪಕ್ಷ ಏನೋ ಶಿಸ್ತು ಕ್ರಮ ಆ ಥರದ್ದು ಅಂತಂದ್ರೆ ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಯಾರು ಕ್ಯಾಂಡಿಡೇಟು ನನ್ನನ್ನು ಕೇಳಲಿಲ್ಲ. ಓಕೆ, ಕ್ಯಾನ್ವಾಸ್ ಮಾಡಿ ನೀವು ಅಂತ ನನ್ನನ್ನು ಯಾರು ಕೇಳಲಿಲ್ಲ. ಏನು ಮಾಡೋದು ನಾವು? ಪಕ್ಷ ಶಿಸ್ತು ಕ್ರಮ ಅಂತಂದ್ರೆ ಕೂಡ ರೆಡಿ ಇದ್ದೀರಿ ಸರ್? ಏನು ಬೇಕಾದರೂ ಮಾಡಲಿ ಸರ್. ಲೋಕಸಭಾ ಚುನಾವಣೆಗೆ ಇದು ಯಾವ ಮಾದರಿ ಸರ್ ಈಗ ನಿಮ್ಮದು? ಅದು ನೋಡೋಣ, ಇನ್ನೂ ಟೈಮ್ ಇದೆ. ಈಗ ಸದ್ಯಕ್ಕೆ ಚುನಾವಣೆ, ಟೀಚರ್ಸ್ ಚುನಾವಣೆಗೆ ಡಿಸಿಷನ್ ಮಾಡ್ತೀವಿ ಅಷ್ಟೇ. MP ಎಲೆಕ್ಷನ್ ಇನ್ನೂ ಟೈಮ್ ಇದೆಯಲ್ಲ, ಈಗ ಯಾಕೆ ಡಿಸಿಷನ್ ಮಾಡೋದು? ಒಂದೇ ಒಂದು, ನೀವು ಪಾರ್ಟಿ ಮೀಟಿಂಗ್ ಎಲ್ಲೂ ಅಟೆಂಡ್ ಆಗಿಲ್ಲ. ನಿನ್ನೆ LP ಮೀಟಿಂಗಲ್ಲಿ ಆಗಿರುವಂಥದ್ದು ಯಾಕೆ ಸರ್? ಇನ್ನೂ ಮುಂಚೆ ಅಟೆಂಡ್ ಮಾಡ್ತಾ ಇದೀವಲ್ಲ. ಅಲ್ಲ, BJP ಮೀಟಿಂಗ್ ಆಗಿರುವಂಥದ್ದು ನಿನ್ನೆ BJP ಬೇಕಾಗಿಲ್ಲ. ವಿರೋಧ ಪಕ್ಷ ಕೂಡ ಆಗಿಲ್ಲ ಅಂದರೆ ಇನ್ನೂ ಪಕ್ಷ ನಾಯಕರಿಗೆ ಹೇಳಿದ್ದೀನಿ, ಬರಲ್ಲ ಅಂತ ಹೇಳಿದ್ದೀನಿ. ಸರ್, ಲೋಕಸಭೆಯಲ್ಲಿ ಪಕ್ಷ ನೋಡ್ತೀರಾ, ಅಭ್ಯರ್ಥಿ ನೋಡ್ತೀರಾ? ಲೋಕಸಭೆಯಲ್ಲಿ ಪಕ್ಷ ನೋಡ್ತೀರಾ, ಅಭ್ಯರ್ಥಿ ನೋಡ್ತೀರಾ? ಅದು ಬಂದಾಗ ಹೇಳ್ತೀನಿ. ಶಾಸಕ ಎಸ್.ಟಿ. ಸೋಮಶೇಖರ್ ಈಗ ಬಹಿರಂಗವಾಗಿ ಸವಾಲನ್ನು ಹಾಕಿರುವಂಥದ್ದು ಕ್ರಮ ಬೇಕಾದ್ರೆ ತೆಗೆದುಕೊಳ್ಳಿ ಅಂತ. ಜೊತೆಗೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಿರ್ಧಾರ ಯಾವುದು ಕೂಡ ಹೇಳದೇ ಇರುವಂಥದ್ದು. ಅಂದರೆ ಏನು ಯಾವ ಅಭ್ಯರ್ಥಿ ಕೆಲಸ ಮಾಡ್ತೀನಿ, ನಾವು ಇನ್ನು ಮುಂದೆ ಬಂದು ನೋಡ್ತೀನಿ ಅಂತ ಹೇಳಿದ್ರೆ. ಜೊತೆಗೆ ಶಿಕ್ಷಕರ ಕ್ಷೇತ್ರದ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ನಾನು JDS ಮತ್ತು BJP ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಸವಾಲನ್ನು ಹಾಕಿರುವಂಥದ್ದು. ಕ್ಯಾಮರಾ ಪರ್ಸನ್
ಮಧು ಜೊತೆ ವಿಜಯ್ ಜನ ರಿಪಬ್ಲಿಕ್ ಟಿವಿ ಬೆಂಗಳೂರು. ನೋಡಿ, ಎಸ್ ಟಿ ಸೋಮಶೇಖರ್ ನೇರವಾಗಿ ಹೇಳ್ಬಿಟ್ರು, ಏನ್ರಿ ಮಾಡ್ಕೊತಾರೆ ಮಾಡ್ಕೊಳ್ಳಿ ಅಂತ. Already JDS decide ಎಫೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಂದರೆ ಈಗ ನಾನು ಒಂದು ಈಗ MP ಎಲೆಕ್ಷನ್ ಇದೆ ಅಂತ ನೆಕ್ಸ್ಟ್ MP ಎಲೆಕ್ಷನ್, ಒಬ್ಬ BJPಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ. ನೀತಿ ಸಂಹಿತೆ ಬಂತು, 3 ತಿಂಗಳೊಳಗೆ ಚುನಾವಣೆ ಆಗಬೇಕು ಅಂತೇಳಿ. ಆಗ ಅವರು MP ಆಗಿದ್ದವರೆಲ್ಲ ಒಂದು ರೀತಿಯಲ್ಲಿ ಈ ಲೋಕಸಭೆ ವಿಸರ್ಜನೆ ಆದಂಗೆ ಹೌದು. ಹಂಗಾಮಿ ಥರ ಇರ್ತಾರೆ, ಪ್ರಧಾನಮಂತ್ರಿಗಳಾಗಿ ಮತ್ತೊಬ್ಬರು. ಅವರು ಬೇರೆ ಪಕ್ಷಕ್ಕೆ ಹೋಗಿ ಚುನಾವಣೆ ಎದುರಿಸ್ಬೋದು. ಆಗ ಅವ್ರಿಗೇನು ಪಕ್ಷಾಂತರ ನಿಷೇಧ ಕಾಯ್ದೆ ಮತ್ತೊಂದು ಬರೋದಿಲ್ಲ. ಈಗ ಇವರು ಸೋಮಶೇಖರ್ ಅವರು ಹಾಲಿ MLA. ನಾಡಿದ್ದು ನೀತಿ ಸಂಹಿತೆ ಜಾರಿಯಾದ ತಕ್ಷಣ ಇವರು ರಾಜೀನಾಮೆ ಕೊಡ್ತಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀತಿ ಸಂಹಿತೆ ಜಾರಿಯಾದ ತಕ್ಷಣ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು BJPಗೆ ರಾಜೀನಾಮೆ ಕೊಡ್ತಾರೆ. ಆಮೇಲೆ 6 ತಿಂಗಳೊಳಗಾಗಿ ಚುನಾವಣೆ ನಡೆಯುತ್ತೆ. ಅಲ್ಲಿ ಚುನಾವಣೆ ಆಗುತ್ತೆ ಅವರು 6 ತಿಂಗಳ ಟೈಮಲ್ಲಿ, ಮತ್ತು ಅವರು ಗೆದ್ದು ಬರಬೇಕಾಗತ್ತೆ. ಇದರ ಹೇಳಿಕೆಯಲ್ಲಿ ನಾವು ಗಮನಿಸಬೇಕು, ಅವರು BJPಯಿಂದ ಒಂದು ಕಾಲಲ್ಲ 1.25 ಕಾಲ ಹೊರಗಿಟ್ಟಿದ್ದಾರೆ. ಬಟ್ ಯಾಕೆ ಅನ್ನೋದು ಪ್ರಶ್ನೆ ಬಂತು. BJP ಅಧಿಕಾರದಿಂದ ಸಚಿವ ಸ್ಥಾನ ಸಿಕ್ತು, ಎಲ್ಲವನ್ನೂ ಕೂಡ ಕೊಟ್ಟಿದೆ. ಬಟ್ ಯಾಕೆ ಇಷ್ಟೊಂದು ಅಸಮಾಧಾನ ಎಸ್ ಟಿ ಸೋಮಶೇಖರ್ ಅವರಿಗೆ? ನಿಮಗೆ ಆ ಕ್ಷೇತ್ರದಲ್ಲಿ ಪ್ರಾಬ್ಲಮ್ ಉಂಟಾಗುತ್ತೆ, ನಂಬರ್ 1. ಆಮೇಲೆ ಇವ್ರಿಗೇನು ಗೊತ್ತಾ, ಇನ್ನೂ ಇವ್ರಿಗೊಂದು ಗೊತ್ತಿಲ್ಲ, ಇನ್ನು BJP ಅಧಿಕಾರಕ್ಕೆ ಬಂದು ಇವರಿಗೆ ಸಿಕ್ಕೋದು ಅದು ಗೊತ್ತಿಲ್ಲ, ಅವರು ಯಾವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತೇಳಿ. ಅಧಿಕಾರದಲ್ಲಿದ್ದರೆ ಸಿಗ್ತಾ ಇತ್ತು. ಹಾಗಂತ ಇವರು ಕಾಂಗ್ರೆಸ್ಗೆ ಬಂದ ತಕ್ಷಣ ಇವರನ್ನು ಮಂತ್ರಿ ಮಾಡ್ತಾರೆ ಅಂತ ಅನ್ಕೋಬೇಡಿ. ಆದರೆ ಬಹುಶಃ ಅವರು ಕೇವಲ ಯಶವಂತಪುರದ ಬಗ್ಗೆ ಮುಖ್ಯಮಂತ್ರಿಗಳು ಚೆನ್ನಾಗಿ, ಯಾಕಂದ್ರೆ ಮುಖ್ಯಮಂತ್ರಿಗಳು 40 ಕೋಟಿಯನ್ನು ಅಲ್ಲಿ ಬಿಡುಗಡೆ ಮಾಡಿ BJP ನಾವೇ ಸ್ಟೋರಿ ಮಾಡಿದ್ವಿ. ಆಮೇಲೆ ಪಕ್ಕದ ರಾಜರಾಜೇಶ್ವರಿ ನಗರದ MLA ಆಗಿರುವಂತ ಯಾರು ಮುನ್ರತ್ನ ಅವರಿಗೆ ಬರಬೇಕಾದಂತ 120 ಕೋಟಿಗಳ ಪೈಕಿ 3 ಕ್ಷೇತ್ರಗಳಿಗೆ ಕೊಟ್ಟರು. ಅದು 2 ಕ್ಷೇತ್ರ ಯಾರಿಗೆ ಕೊಟ್ಟರು ಅಂತಂದ್ರೆ, ಇಬ್ರು ಕಾಂಗ್ರೆಸ್, ಒಂದು ಕೃಷ್ಣ ಬೈರೇಗೌಡರ ಕ್ಷೇತ್ರಕ್ಕೆ, ಮತ್ತೊಂದು ಪುಲಿಕೇಶಿ ನಗರ ಕ್ಷೇತ್ರಕ್ಕೆ 40 ಕೋಟಿ. ಆಮೇಲೆ BJP ಅಭ್ಯರ್ಥಿ ಇವರ ಕ್ಷೇತ್ರಕ್ಕೆ. ಸಮ್ಟೈಮ್ಸ್ ಅವರಿಗೆ ಕ್ಷೇತ್ರ ಇಂಪಾರ್ಟೆಂಟ್ ಆಗಿರುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಂತಿರುತ್ತೆ. ಸೊ ಅದಾಗಿದೆ. ಓಕೆ, ಸೊ ಮುಂದಿನ ಸುದ್ದಿಗೆ ಹೋಗೋಣ. ನಡ್ಡಾ ಅವರಿಗೆ ಶಾಮನೂರು ಶಿವಶಂಕರಪ್ಪ ಅವರು ಪತ್ರ ಬರೆದಿದ್ದಾರೆ. ರಾಜ್ಯ ರಾಜಕೀಯ ವಲಯದಲ್ಲಿ ಇದೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದು ಆಗ್ತಾ ಇರೋದು. ಆ ಪತ್ರದಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳು ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಡ್ಡಾಗೆ ಶಾಮನೂರು ಪತ್ರ ಬರೆದ ವಿಚಾರಕ್ಕೆ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇರೋದು. ಶಾಮನೂರು ಶಿವಶಂಕರಪ್ಪ, ರಿಜ್ವಾನ್ ಅರ್ಷದ್ ವಾಗ್ದಾಳಿ ನಡೆಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಗೆದ್ದಿದ್ದು ಅಲ್ಪಸಂಖ್ಯಾತರ ಮತಗಳಿಂದ, ಲಿಂಗಾಯತರಿಂದ ಗೆದ್ದಿದ್ದಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. 90 ವರ್ಷ ವಯಸ್ಸಾಗಿದೆ, ರಾಜಕೀಯ ನಿವೃತ್ತಿ ಪಡೆದು ಮನೆಯಲ್ಲಿರಿ ಅಂತ ಈ ರೀತಿಯೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಈ ವಯಸ್ಸಲ್ಲಿ ಅವರಿಗೆ ಯಾಕೆ ಬೇಕು ಇಷ್ಟೆಲ್ಲ ರಾಜಕೀಯ ಮಾಡೋದು? ನಮ್ಮಲ್ಲೂ ಲಿಂಗಾಯತ ಶಾಸಕರು ಗೆದ್ದಿದ್ದಾರಲ್ವೇ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಶ್ನೆ ಇರೋದು, ಯಾಕೆ ಶಾಮನೂರು ಶಿವಶಂಕರಪ್ಪ ಅವರು ನಡ್ಡಾ ಅವ್ರಿಗೆ ಪತ್ರ ಬರೆದರು? ಇಲ್ಲಿ ಲಿಂಗಾಯತ ಸಮುದಾಯದವರೇ ನಿರ್ಣಾಯಕರು, ಅವರಿಗೆ ಸರಿಯಾಗಿ ಅವಕಾಶಗಳು ಸಿಗ್ತಾ ಇಲ್ಲ. DCM ಪಟ್ಟಕ್ಕಾಗಿ ಬೇಡಿಕೆ ಇಟ್ಟರು, ಅದು ಕೂಡ ಸಿಗ್ಲಿಲ್ಲ. ಆ ರೀತಿ ಅಸಮಾಧಾನಗಳಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಶಾಮನೂರು ಅವರ ಲೆಕ್ಕಾಚಾರ ಪ್ರಕಾರ ಕರೆಕ್ಟ್ ಆಗಿದೆ. ಅವರು ಪತ್ರ ಏನಂತ ಬರೆದಿದ್ದಾರೆ ಅಂತಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು JP ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ಏನಂತ ಪತ್ರ ಬರೆದಿದ್ದಾರೆ? BJP MLA, ಕಾಂಗ್ರೆಸ್ MLA ಅಥವಾ ಕಾಂಗ್ರೆಸ್ ಲೀಡರ್ ಅಂತ ಪತ್ರ ಬರೆದಿಲ್ಲ ಅವರು. ವೀರಶೈವ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು. ಅವರು ಖರ್ಗೆಗೆ ಪತ್ರ ಬರೆದು ಹೇಳಿದ್ದಾರೆ, ನೋಡಿ ಈ ಸಲ ಜಾಸ್ತಿ ಕೊಡಿ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಒಳ್ಳೇದದು ಅಂದರೆ ಆ ಲಿಂಗಾಯತ ಪ್ರತಿನಿಧಿಯಾಗಿ ಬರೆದಿದ್ದಾರೆ. ಆಮೇಲೆ JP ನಡ್ಡಾ ಅವ್ರಿಗೂ ಬರೆದಿದ್ದಾರೆ, ನೀವು ಚೆನ್ನಾಗಿ ಕೊಡ್ತಾ ಇದ್ದೀರಿ, ವಿಜೇಂದ್ರ ಅವರನ್ನು ಮಂತ್ರಿ ಮಾಡಿದಿರಿ, ಈ ಹಿಂದೆ ಯಡಿಯೂರಪ್ಪ, ಆಮೇಲೆ ಜಗದೀಶ್ ಶೆಟ್ಟರ್, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಮುಖ್ಯಮಂತ್ರಿ ಮಾಡಿದಿರಿ, ನಮ್ಮ ಕಮ್ಯುನಿಟಿ ಇದಕ್ಕೆಲ್ಲ ಬೆಳವಣಿಗೆಯನ್ನು ಕೊಟ್ಟಿದೆ ಅಂತೇಳಿ. ಇವರಿಗೆ ವಾರ್ನಿಂಗ್ ಯಾಕೆ ಕೊಟ್ಟರು, ಅವರಿಗೆ ಪ್ರಶಂಸೆ ಯಾಕೆ ಕೊಟ್ಟರು ಅಂತ ಅಲ್ಲಿ ಬಂದಿರುವಂಥದ್ದು. ಈಗ ನೀವು ಕೇಳ್ಬೋದು, ಶೆಟ್ಟರ್ ಅದು ಹೆಂಗೆ ಬರೀತಾರೆ ಕಾಂಗ್ರೆಸ್ ಅವರಾಗಿದ್ದು ಅಂತ. ಶಾಮನೂರು ಶಿವಶಂಕರಪ್ಪ ಅವ್ರ ಹತ್ರ ಕೇಳಿದ್ರೆ ಶಾಮನೂರು ಶಿವಶಂಕರಪ್ಪ ಏನು ಹೇಳ್ಬೋದು ಗೊತ್ತಾ? ಅಲ್ಲಪ್ಪ, ನಾನು ಅಂದ್ಕೊಂಡಿದ್ದು DK ಶಿವಕುಮಾರ್ ಮಂತ್ರಿ ಅಲ್ವೇನಪ್ಪ, ಜಾತಿ ಗಣತಿಯನ್ನು ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅವನು ಪತ್ರ ಬರೀಲಿಲ್ವಾ ಮಾಡಬೇಡಿ ಅಂತ ಅಂದ್ಬಿಟ್ಟು ಒಕ್ಕಲಿಗಾಗಿ ಅದು ಜಾತಿ ವಿಚಾರ ಬರುತ್ತೆ. ಹಾಗಾಗಿ ಜಾತಿ ಅಥವಾ ಸಮುದಾಯದ ವಿಚಾರ ಬಂದರೆ ತಪ್ಪೇನಿಲ್ಲ. ಆದರೆ ವಾರ್ನಿಂಗ್ ಯಾಕೆ ಕೊಟ್ಟರು ಖರ್ಗೆ ಅವರಿಗೆ, JP ನಡ್ಡಾಗೆ ಪ್ರಶಂಸೆ ಯಾಕೆ ವ್ಯಕ್ತಪಡಿಸಿದ್ರು ಅಂತೇಳಿ. ಆಮೇಲೆ ದೊಡ್ಡ ದೊಡ್ಡ ನಾಯಕರಂಗೆಲ್ಲ ಮಾತಾಡುವಾಗ, ಯಾಕಂದರೆ ಕಾಂಗ್ರೆಸ್ಗೆ ಅವರು ತನು ಮನ ದನ ಹರಿಸಿದ್ದಾರೆ, ಹಾಗಾಗಿ ಅವರು ಮಾತಾಡಿದಾಗೆಲ್ಲ ಓಕೆ ಹಿರಿಯರು ಅಂತ. ಆದರೆ ರಿಜ್ವಾನ್ ಅರ್ಷದ್ ಹೇಳಿದ ರೀತಿ ಇದೆಯಲ್ಲ, ಇದೊಂದು ರೀತಿಯಲ್ಲಿ ಬೆಂಕಿ ಎತ್ಕೊಳತ್ತೆ. ಯಾರೇ ಅವರು 94 ವರ್ಷ ಆಗಿದೆ, ವಯಸ್ಸಾಗಿದೆ, ಮಕ್ಕಳ ಥರ ಆಡ್ತಾ ಇದ್ದಾರೆ, ಲಿಂಗಾಯತರು ಮಾತ್ರ ಗೆದ್ದು ಬಂದಿದ್ದ, ನಮ್ಮ ಅಲ್ಪಸಂಖ್ಯಾತ ಮತಗಳಿಲ್ವಾ ಅಂತೇಳಿ ವೆರಿ ಫಸ್ಟ್ ಟೈಮ್ ಒಬ್ಬರು ಏನು ಇವರ ಬಗ್ಗೆ ಮಾತಾಡಿರುವ ಇದೆ. ಅಂದರೆ ಎಸ್ಪೆಷಲಿ ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ರಿಜ್ವಾನ್ ಅರ್ಷದ್, ಬನ್ನಿ ಕೇಳಿಸ್ಕೊಳ್ಳಿ.
ಯಡಿಯೂರಪ್ಪ ಅವರು ಪತ್ರ ಬರೆದ ಸಂಬಂಧಪಟ್ಟ ಅಲ್ಲ ಸರ್, ಈಗ ಪತ್ರ ಬರೆದಿರುವಂಥದ್ದು ಅಂದರೆ JP ನಡ್ಡಾ ಅವರಿಗೆ BJP ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ಅನ್ಸುತ್ತೆ ಸರ್? ಅವ್ರಿಗೆ ವಯಸ್ಸಾಗಿದೆ, ಅರ್ಥ ಆಗ್ತಾ ಇಲ್ಲ. ಸೊ ಏನೋ ಬರೆದಿರ್ತಾರೆ, ವಯಸ್ಸಾದವ್ರಿಗೆ ಅರ್ಥ ಆಗದೆ ಇದ್ದು ಬರೆದ್ರೆ ನಾವು ಏನು ಹೇಳ್ತಾ ಹೇಳೋಕ್ಕಾಗುತ್ತೆ.